ಆನೆಕೊಂಡ ಹಾಗೂ ದಾವಣಗೆರೆಯಿಂದ ಬಂದಂಥ ಚಿತ್ತನಹಳ್ಳಿ ಚಿತ್ತನಹಳ್ಳಿ ಈ ಗ್ರಾಮದಿಂದ ನಾವು ಆಲ್ಮೋಸ್ಟ್ ಒಂದು 100 ವಿದ್ಯಾರ್ಥಿಗಳು ಕೊಟ್ಟಂಜಿ ಬಸಪ್ಪ ಪ್ರೌಢಶಾಲೆಯಲ್ಲಿ ಆ ಕಾಲದಲ್ಲಿ 1 ವರ್ಷಕ್ಕೆ ಸೇರಿ ವಿದ್ಯಾಭ್ಯಾಸ ಮಾಡಿದ್ವಿ. ನಮ್ಮ SSLC ಗ್ರೂಪ್ನಲ್ಲಿ ಒಂದು 100 ಚಿಲ್ಲರೆ ವಿದ್ಯಾರ್ಥಿಗಳಿದ್ವಿ. ನಮಗೆ ಏನಾಗ್ತದೆ ಅಂದರೆ ಮೊನ್ನೆ ನಮ್ಮ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶ್ರೀ ಕೆಂಚನಗೌಡರವರು ದಿವಂಗತರಾದರು. ಮತ್ತೊಬ್ಬ ಅಚ್ಚುಮೆಚ್ಚಿನ ಉಪಾಧ್ಯಾಯಿನಿಯಾಗಿರ್ತಕ್ಕಂಥ ಶ್ರೀಮತಿ ಇಂದ್ರಮ್ಮನವರು ಕೂಡ ತೀರ್ಪಿಟ್ರು. ಅವಾಗ ನನಗೊಂದು ಸ್ವಲ್ಪ ಬೇಸರ ಆಗಿ ಒಂದು ಗುರುವಂದನಾ ಕಾರ್ಯಕ್ರಮ ಇಟ್ಕೊಳ್ಳೋಣ, ಎಲ್ಲ ವಯಸ್ಸಾಗಿದೆ ಮತ್ತು ಈ ಒಂದು ಗುರುಗಳು ನನಗೆ ಸಿಗಲ್ಲ. ಇವತ್ತಿನ ಈ ಒಂದು ನಮ್ಮ ಎಲ್ಲ ಅಭಿವೃದ್ಧಿ ಹಾಗೂ ಏಳಿಗೆಯಲ್ಲಿ ಅಪಾರ ಪರಿಶ್ರಮ ಹಾಗೂ ತಿಳುವಳಿಕೆಯನ್ನು ನೀಡತಕ್ಕಂಥ ನಮ್ಮ ಗುರುಗಳು ಇನ್ನೂ ಕೆಲವು ಜನ ಬರ್ತಿದ್ದಾರೆ. ಅದರೊಳಗೆ ನಾವು ಮಾಡೋಣ ನಾವೆಲ್ಲ ತೀರ್ಮಾನ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನೋಡೋಣ, ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಒಪ್ಪಿ ಯಾರು ಬೇಕಾದ್ರೂ ಬರ್ಬೋದು. ಆದರೆ ಕಾಂಗ್ರೆಸ್ ಸಂಸ್ಕೃತಿ ಇಲ್ಲಿ ಒಗ್ಗಲ್ಲ. ಭಾರತೀಯ ಜನತಾ ಪಾರ್ಟಿಗೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಮ್ಮ ತತ್ವ ಸಿದ್ಧಾಂತ. ಒಪ್ಪಿ ಬಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಅದು ತೀರ್ಮಾನ ಮಾಡ್ತಾರೆ. ಅವರು RSS ಆಯ್ತು, ಬಹಳ ಸಂತೋಷ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಬಹಳ ಸಂತೋಷ ಆಯ್ತು. ಆದ್ರೆ 2 ದಿವಸದಲ್ಲಿ ಉಲ್ಟಾ ಹೊಡೆದ್ಬಿಟ್ರು. ಆ ಸಂಸ್ಕೃತಿ ನಡೆಯೋದು ಅಲ್ಲ, ಸಿದ್ಧಾಂತ ಒಪ್ಪಿ ಬಂದ್ರೆ ಸ್ವಾಗತ ಮಾಡ್ತೀರಲ್ಲ. ನೋಡಿ, ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತ ಒಪ್ಪಿ ಬಂದ್ರೆ ಸ್ವಾಗತ ಮಾಡೋದು ಸಹಜ. ಆದ್ರೆ ಕಾಂಗ್ರೆಸ್ ಸಂಸ್ಕೃತಿ ನಡೆಯಲ್ಲ. ಅಲ್ಲ, ಅವರು ಮಾಡಿದ್ರೆ ಬಿಜೆಪಿ ಸಂಸ್ಕೃತಿಯನ್ನ ಒಪ್ಪಿ ಅವ್ರು ಬಂದ್ರೆ ನೀವು ವರಿಷ್ಠರ ಬಳಿ ಹೋಗಿ ಹೇಳ್ತೀರಾ ಅಂತ? ವರಿಷ್ಠರ ಬಳಿ ಹೇಳುವಷ್ಟು ನಾನು ದೊಡ್ಡವನಲ್ಲ. ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಶಿಸ್ತಿನ ಸಿಪಾಯಿ. ಹೇಳುವಷ್ಟು ದೊಡ್ಡವನಲ್ಲ. ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು, ರಾಜ್ಯದ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರು, ಅದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಕ್ಕಂಥ ಬಹಳ ದೊಡ್ಡ ಮಟ್ಟದ ವಿಚಾರ. ಅದು ನನ್ನ ಕೈಯಲ್ಲಿಲ್ಲ. ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ನೋಡಿ, ನಾನು ಅಭಿವೃದ್ಧಿ ವಿಚಾರದಲ್ಲಿ, ಕ್ಷೇತ್ರ ವಿಚಾರದಲ್ಲಿ ಮತ್ತೆ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ದೆ.